ಪರಂಜ್ಯೋತಿ ಪರಂಜ್ಯೋತಿ ನನ್ನಪ್ಪ ಹೌದು ನಿನ್ನ ಒಟ್ಟ ಒಳಗಲ ಮರ್ಮವ ನಾನು ಯಶೋದಾನೆ ಹೇಳಲಯ ಸಿದ್ದಯ್ಯ ಸ್ವಾಮಿ ಬನ್ನಿ ಗುರುವೇ ಆಯ್ತಂದ ಸತ್ಯ ನೋಡಿದಾಗಾಯ್ತು ಒಟ್ಟವಳು ಹುಟ್ಟಿದ್ದಾನಿಲ್ಲ ನಿಮಗ ಬಾಡಿ ಬಂದ ಮಗನು ಹೌದು ಆ ಕಿರಿಯ ಮಗನ ಇನ್ನು ನಾನು ನೋಡಬೇಕು ಅಂದಾರಂತೆ ಸ್ವಾಮಿ ಬನ್ನಿ ನನ್ನ ಗುರುವೇ ಹೌದು ಅಪ್ಪ ಮಂಟದಲ್ಲಿ ಪರುಳು ತುಂಬರುದ್ರಾಗಿ ಧರಿಸವರೇ ನನ್ನಪ್ಪ ತಾನೇ ವೀರ ಗಂಡಕಿ ಕೆಂಪ ನೌಲಕಿ ಕೂಡ ಇದುಕೊಂಡು ನನ್ನ ಸ್ವಾಮಿ ಹೌದು ಮಾಪೇಟಿಗೆ ನಮ್ಮ ದೇವರೇ ಮಾಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಗುರುವೇ ಆದಯ ಮಾಡು ಉಳ್ಳ ಮನನು ನನ್ನ ಬಂಗಾರದ ಗೊಂಬೆ ಹೌದೌದು ಭಾಗ್ಯ ತಂದ ಹುಡುಗ ತೀರ ಕೆಂಪಚ್ಚಾರೆ ಹೌದು ಹತ್ತು ಬೆಳ್ಳುವ ಮಗನು ಚಿನ್ನದ ಚೆಡವ ಕಾಲಿಗೆ ಮೆಟಗೊಂಡು ಕೆಂಪಚ್ಚಾರಿ ಇನ್ನದು ಕುರ್ಚಿ ಮೇಲೆ ಕಾಲದ ಮೇಲೆ ಕಾಲ ಒಂದು ಕೆಂಪಣ್ಣ ಒಬ್ಬರಲ್ಲ ಇಬ್ಬರಲ್ಲ 776 ಕೈಯಾಲ ಇಟ್ಟುಕೊಂಡು ಉದ್ಯೋಗ ಮಾಡಿಸ್ತವನೇ ಯಾಕಂದ್ರೆ ಯಾವುದವರು ನಾನು ಭಕ್ತನ ಬರ್ದು ಹೌದಪ್ಪ ನನ್ನ ಶ್ರೀರಂಗ ಸ್ವಾಮಿ ಪಟ್ಟದ್ರ ಅನ್ನು ಸ್ವಾಮಿಗೆ ಅದನ್ನಾಗಲೇಬೇಕು ಅಂತೇಳಿ ಕೆಂಪಣ್ಣ ಗುಲ್ಮಾತಿನಲ್ಲಿ ಅವನು ಎತ್ತ ನೋಡಿದರು ಒಯ್ಯುತ್ತಾನೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕೆಂಪಣ್ಣ ಆದಯ ಮಾಡು ನೋಡುನೆ ಕೆಂಪಣ್ಣ ಹೌದೌದು ಬರುವಂತ ಗುರುಗಳ ಕಣ್ಣಾರ ನೋಡುತ್ತ ಸ್ವಾಮಿಗಳ ನೋಡ್ತವನೇ ಭಾಗ್ಯ ತಂದ ಮಗನು ನಮ್ಮ ತರ್ಗ ದೊಡ್ಡದ ಗಂಡನಂತೆ ನೋಡ್ತೀನಲ್ಲ ಗಂಡನಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಲಿಂಗಯ್ಯ ನೀವೇ ಬಂದು ಭಾಗ್ಯ ತಂದ ಮಗನು ಇವತ್ತಿನ ಪ್ರಪಂಚದಲ್ಲಿ ನನ್ಗೆ ಯಾವ ದೇವ್ರ ಮೇಲೂ ನನಗೆ ಭಕ್ತಿ ಬೇಕಿಲ್ಲ ಹೌದು ಪಟ್ಟದರಂಗ ಸ್ವಾಮಿ ಆ ನಾರಾಯಣನಿಗೆ ನಾನು ದಾಸನಾಗಿ ಹೌದು ಸ್ವಲ್ಪ ಭವನಾಸಿ ಹೊತ್ತು ಕೊಟ್ಟವನ ಸೇವೆ ಮಾಡಿದ್ರೆ ನಾಳೆ ಕಲಿಯುವುದರಲ್ಲಿ ನನಗೆ ಬಹಳ ಪುಣ್ಯ ಬರ್ತಂತೆ ಹೌದು ಇಲ್ಲಿ ಒಂದು ಚಿನ್ನದ ತೇರನ್ನ ಗೆಯಿಸಿ ನನ್ನ ಹೆಸರಿಗೆ ಮಾಡಿಸ್ಬೇಕು ಅಂತೇಳಿ 776 ಕೈ ಕಾಲಿಟ್ಕೊಂಡು ಆ ತೇರನ್ನ ಗೆಯಿಸಿ ಕೂತಿದ್ದಾನೆ ಕೆಂಪಾಚಾರ್ಯ ಹೌದು ಉದ್ಯೋಗ ಮಾಡಿಸ್ತಾ ಇದ್ದಾನೆ ಬರುವಂತ ಗುರುಗಳನ್ನ ಕಣ್ಣಾರು ನೋಡ್ಬಿಟ್ಟ ಅವನೊಬ್ಬ ಭಿಕ್ಷಿಕ ಪರದೇಶಿ ಹುಚ್ಚುಮುಂಡೆ ಮಗನು ಈ ಕುಲ್ಮಂದಿ ಬರ್ತಾ ಇದ್ದಾನೆಲ್ಲ ಹೌದು ಇಲ್ಲೇನ್ ಕೆಲಸ ಇಲ್ಲಿ ನೋಡಿದ್ರೆ ಕಬ್ಬಿಣದ ಕಾರ್ಖಾನೆ ಆದ್ರೆ ಬೆಲ್ದಂಗಡಿಗೆ ಹೋಗಿದ್ರೆ ನೊಣಕ್ಕೆ ಸಿಕ್ಕಿತ್ತು ಹೌದು ಆದ್ರೆ ಈ ಕಬ್ಬಿಣದ ಅಂಗಡಿಗೆ ಬರ್ತಾ ಇದ್ದೇನೆ ಇವ್ನಿಗೆ ಏನ್ ಸಿಕ್ಕಿದ್ರು ಬನ್ನೀರಣ್ಣ ಬನ್ನೀರಣ್ಣ ಬ್ರಹ್ಮ ಬಂದ ಸಿದ್ದಯ್ಯ ಸ್ವಾಮಿ
ಅದೇ ಮಾತನ್ನ ಎರಡು ಕಾಲದಲ್ಲಿ ಕೇಳ್ಬಿಟ್ಟು ಎರಡು ಕಣ್ಣನ್ನು ಮುಚ್ಕೊಂಡ್ಬಿಟ್ಟಿರುತ್ತೆ ಅಪ್ಪಾಜಿ ಅಪ್ಪ ಕೇಳೋರು ಹಾ ಮಗನೇ ಈ ವಯಸ್ಸಕ್ಕೆ ನಿನಗೆ ಇಂತ ಕೆಟ್ಟ ನುಡಿ ಬಂತಲ್ಲ ಕಂದ. ಹೌದೌದು ಸ್ವಲ್ಪ ನಿಧಾನಿಸು ಬರ್ತೀವಿ. ನೀನು ನನಗೆ ಸೇಜ್ ಬರೆಯಲ್ಲ ಕೈಸಿ ಎಳಿಸಿ ಏನಂತಂದ ನನ್ನ ಎಳಸಕ್ ಹಾಕೋದಿಲ್ಲ ನಿನ್ನ ಕಲಿ. ಬೇಕಾದ್ರೆ ನಾನು ಮನಸ್ಸು ಮಾಡಿದ್ರೆ ನಾಳೆ ಕಲಿಯುಗದಲ್ಲಿ ಎಲ್ಲಿ ಕಲಿಗ್ರಾಮ ಅಲಗೂರು 7 ಬೀದಿ ಚಿಲ್ಲಾಪುರ 7 ಬೀದಿ ಒಳಗೆ ನಿನ್ನ ಜಾತಿಯವರು ಹೌದು ಬೇಕಾದಷ್ಟು ಕಬ್ಬಿನ ಕಾರ್ಖಾನೆ ಇಟ್ಕೊಂಡು ಉದ್ಯೋಗ ಮಾಡಿಸ್ತಾ ಇದ್ದಾರೆ. ಹೌದು ಅಲ್ಲಿಗೆ ಇದೇ ನನ್ನ ಕಾದಿ ಕಾಮಾಂಡ್ಲ ಕೊಟ್ಟು ಈ ಕಂದಾಯ ಕೊಟ್ಟು ಈ ತಂಬೂರು ಕೊಟ್ಟು ನಿನ್ನಲ್ಲಿ ಕಳಿಸ್ತಾ ಇದ್ದೀನಿ. ಅಲ್ಲಿ ನಿನ್ನ ಏನ್ ಮಾಡ್ತಾರ ಗೊತ್ತಾ? ಉದ್ದ ಮಾಡ್ಬಿಡ್ತಾರೆ. ನಿನ್ನ ಉದ್ದ ಮಾಡಿ ನಿನ್ನ ರಾಘಗೋಳ ಕಾಸ ಏಟಲ್ಲ ನಿನಗೆ ಅಡಗಲ್ ಮೇಲೆ ಮಲಗಿಸಿ ನಿನ್ನ ಚೆಚ್ಚು ನುಚ್ಚು ಮಾಡಿ 3 ಸುತ್ತ ಗೊಪ್ಪಾಟಿ ನಿನ್ನ ಕಂಡನ್ನೆಲ್ಲ ಬೇಳ್ಗಿಡಿಸ್ಬಿಡ್ತೀನಿ ಕಣು. ಪರಪರಂಜ್ಯೋತಿ ನನ್ನಪ್ಪ ಮಂಟೆದ ಲಿಂಗಯ್ಯ ಬರ್ತೀನಿ ಕಾಣೋ ಬ್ರಹ್ಮ ಪಂಚಾಲವರೇ ಸಿದ್ದಯ್ಯ ಸ್ವಾಮಿ ಬನ್ನಿ ಕೂತ್ಕೊಂಡು ಖುಷಿಯಾಗಿ ನೋಡ್ತಾ ಇದ್ರೆ ಅವ್ರ ಮಕ್ಕಕ್ಕೂ ಇವನ್ ಮಕ್ಕಕ್ಕೂ ಟ್ಯಾಲಿ ಆಯ್ತು. ನಾವೆಲ್ಲಿ ಅವನು ಬಂತು ಅವ್ರ ಮಧ್ಯಾಹ್ನಕ್ಕೆ ಜಗ್ಗುಲ್ ಮಾತಿಗ ನಮ್ಮ ಮಾಡ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕೋಪ ತರಬೇಕು ಅಂತೇಳಿ ಪರಂಜ್ಯೋತಿ ಅವರು ತಲೆಬೊಕ್ಕಂದು ಹೋಯ್ತಿರತ್ತೆ ಆ ಸ್ಥಳದಲ್ಲಿ. ನನಗೆ ತಲೆಬೊಕ್ಕೊಂಡ್ ಬರ್ತಾ ಇದ್ದೀನಿ ಇವತ್ತು ಇವನ್ನ ಈ ಕುಲ್ಮ ತಿಟ್ಟಿನಿಂದ ಮುಂದೆ ಕಳೆ ಹೊಡಿಕೊಂಡ್ರು ಬಲಿ ಕೊಟ್ಬಿಡ್ರಿ ಅಂತೇಳಿ ಧೀರ ಕೆಂಪಚಾರಿ ದರಗ ದೊಡ್ಡವ್ರು ನೋಡ್ತಾನೆ ಅವನಿಗೆ ಮುಖ ನೋಡಿಲ್ಲ ಸ್ವಾಮಿಗಳು ಬೊಕ್ಕೊಂಡ್ ಬರ್ತಾ ಇದ್ದಾರೆ. ಆಗ ತಾನೇ ಬಂದು ಕುಲ್ಮ ತಿಟ್ಟಿನಲ್ಲಿ ನಿಂತ್ಕೊಂಡು ಆಗ ಅಂತಾರಂತೆ ಮ್ಯಾಕ ಅವ್ನ್ ನೋಡ್ರಂತ ಕೆಂಪಚಾರ್ಯ ಇವ್ರ ಮಕ್ಕ ಅವ್ರ ಮಕ್ಕ ಹೀಗೆ ಈಗ ನೋಡೋದು ಅವನು ಅಲ್ಲ ಹಾಳಾದ್ ಮುಂಡೆ ಮಗನೆ ಮಳೆ ಒಳಗೆ ಹೋಗಿದ್ರೆ ನಿನ್ಗೆ ನಮ್ಮ ತಾಯಿ ತಂದ ಮನೆ ಒಳಗೆ ನಾವು ಐಶ್ವರ್ಯವಂತರು ಹೌದು ಊಟ ಕೊಡ್ತಾ ಇದ್ರು. ನೀನ್ ಅಂಗಡಿ ಸಾಲಿಗೆ ಹೋಗಿದ್ರೆ ಏನ ಕಾಸು ಕರಿಮಣಿ ನಿನಗೆ ಕೊಡ್ತಾ ಇದ್ರು. ಎರಡು ಬಿಟ್ಟು ಹೆಕ್ಕಲು ಮುತ್ತಿಟ್ಟ ತಂಗ್ ಮನ್ಸಲ್ಲಿ ಮಡಿಕೊಂಡು ನೋಡ್ತಾ ಇದ್ದಾನೆ. ಯಾರು ಮಾತಾಡ್ಬೇಡಿ ಕಂಡ್ರು ಅಂತ ಕಟ್ ಮಾಡ್ಬಿಟ್ಟಿದ್ದವನು ಮಾತಿಯಲ್ಲ ಪಾಪ ಜಾತಿಯವರೆಲ್ಲ ಕರಿಬಾರ್ದಾಗಿತ್ತು. ಆಗ ಯಾಕ್ರಿ ಮಾತಾಡುತ್ತಾಳೆ ಇವತ್ತು ನೋಡ್ರಪ್ಪ ಈ ಸವಾಲ್ಗೆ ಹೇಳ್ತಾ ಇದ್ದೀನಿ ಕೇಳ್ರು ಮಕ್ಳೇ. ನಾನು ಇವತ್ತು ಕಲಿಬಾರ್ದಾಗಿ ಕಲ್ತು ಬಿಟ್ಟಿ ಯಾಕಂದ್ರೆ ಬಂಗಿ ಆನಂದ ಅಂತ ಕದ್ದು ಒಂದು ಚಟ. ಮತ್ತೆ ಈಗ ನಾವೆಲ್ಲ ಡ್ರಿಂಕ್ಸ್ ಮಾಡ್ತೀವಲ್ಲ ಅದು ಒಂದ್ ಚಾಪ್ಲ ಚಿಕ್ಕೋಡ್ ಸಿಟಿ ಮೇಲೆ ಅದು ಒಂದ್ ಚಾಪ್ಲ ಏನೇನು ಒಂದ್ ದಿನಕ್ಕೆ ಒಂದು ಕಟ್ ಹಾಕತ್ತಿದೆ ಇಲ್ಲ ಅದು ಒಂದ್ ಚಾಪ್ಲ. ಈ ಚಪ್ಲ ತಪ್ಸಕ್ ಆಗೋದಿಲ್ಲ. ಚಪ್ಲ ಕಲ್ತಿರೋರು ಮಾಡ್ಬೋದು ಯಾರು ಮಾಡಕ್ಕಾಗಲ್ಲ. ಅದಕ್ಕೆ ನೋಡಪ್ಪ ಏನ ಕಲ್ತು ಬಿಟ್ಟಿ ನಿಕ್ರ ನಿನ್ ಕೈಲಿ ಬಿಕ್ಕಿ ಕಂಡ ಕೊಡ್ರಪ್ಪ ಯಾರು ಅಂತ ಕೇಳ್ತಾ ಇದ್ದಾರೆ ಸ್ವಾಮಿ. ಬಂಗಿ ಸೇರ್ಬೇಕು ಅದಕ್ಕೂ ಮಾತಿಲ್ಲ ಯಾರು ಏನಪ್ಪ ಯಾರು ಮಾತಾಡ್ಲಿಲ್ಲ ಏನಪ್ಪ ಅಂತ ನೋಡ್ರಪ್ಪ ಯಜಮಾನಿ ಗುಂಪಿನಲ್ಲಿ ಯಾರು ನಮ್ಮ ಕೆಂಪಣ್ಣನು ಯಾರಿದ್ದಾರೆ ಇಲ್ಲಿ ನಮ್ ರಾಮ್ ಸ್ವಾಮಿಗಳು ಈಗ ನೋಡಿ ನಾವೆಲ್ಲ ಮಕ್ಕಳಾಗ ಅವರು ಹಿರಿಯವರು ಇವ್ರಿ ಹೆಸರು ಕರೆದಕ್ಕೆ ಬಂದ್ಬಿಟ್ಟು ಏನ್ ಮಾಡ್ಬಿಟ್ಟ ಆಪತ್ಸಮ್ಮ ಅಣ್ಣ ಯಾರಣ್ಣ ಕುಲುಮಲ್ಲೇ ಕೆಂಪಚ್ಚಾಗಿರ್ಬೋದು ಅಂತೇಳಿ ನನ್ನಪ್ಪ
ಆವಾಗ ನಾಮಾಂಕಿತವನ್ನ ಹಿಡಿದು ಕೆಂಪ ಅಂದ್ರು ಆ ಸ್ವರ ಕೇಳ್ಕೊಂಬಿಟ್ಟ ಕೆಂಪ ನನ್ನ ನೋಡಿದ್ರೆ ಇವತ್ತು ನನ್ನ ತಂದೆ 7 ಊರಿಗೆ ರಾಜನಾಗಿ ಅವನು ಅಟ್ಟಬಳಿಗೆ ಹುಟ್ಟಿರ್ತಕ್ಕಂಥ ಮಗನ ಹೆಸರಿಡಿದು ಇಲ್ಲಿ ಕರೆದವರು ಈ ಸ್ಥಳದಲ್ಲಿ ಯಾರು ಇಲ್ಲ. ಕೆಂಪಪ್ಪ ಅಂತಾರ ಎಲ್ಲ ಕೆಂಪಪ್ಪ ಅಂತಾರೆ. ನಿನ್ನ ಕೆಂಪ ಅಂದಿಲ್ಲ, ಕೆಂಪ ಅಂತ ನಿನ್ ಬಾಯಿಗೆ ಬಂತಲ್ಲ. ನನ್ನ ಹೆಸರೇ ಹೇಳುದು ಬಡ್ಡಿ ಮಗನು ಯಾರು ನಿನಗೆ ಅಂತ ಕೇಳ್ತಾರೆ. ಯಾರು ಇಲ್ಲ ಕೆಂಪ. ನನ್ನ ತಾಯಿ ಕಟ್ಟಿದ ಹೆಸರನ್ನ ನೀನು ಹೇಳ್ತಾ ಇದ್ದಿಲ್ಲಲ್ಲ. ನಿನ್ಗೆ ನನ್ನ ತಾಯಿ ಕಟ್ಟಿದ ಹೆಸರು ಹೇಳುದು ಬಡ್ಡಿ ಮಗಳು ಯಾರು ಅಂತ ಕೇಳ್ತಾ ಇದ್ದೀನಿ. ಮಗನೇ, ಇಷ್ಟು ವಯಸ್ಸಕ್ಕೆ ನನಗೆ ಇಂಥ ದುರ್ಬುದ್ಧಿ ಬಂತಲ್ಲ ಕನ್ನ.